ಇವತ್ತು ಬೆಳಿಗ್ಗೆ ಲಿಕ್ಕಿನ್ ಕರ್ಕೊಬರೋಣ ಅಂತ ಅವ್ರ ಹಾಸ್ಟೆಲ್ಗೆ ಹೋಗ್ತಿದ್ದೆ. ಹಂಗೆ ಅವಳನ್ನು ಕರ್ಕೊಂಡು ನಮ್ಮ ಹಾಸ್ಟೆಲ್ಗೆ ಬಂದೆ. ನಾವ್ ಹಿಂಗ್ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ವಿ ಗೊತ್ತಿಲ್ಲ ಅಂದ್ರೆ ಫುಲ್ ವಿಡಿಯೋ ನೋಡಿ. ನನ್ ಫ್ರೆಂಡ್ ಸ್ಲಿಪ್ಪರ್ ಕಿತ್ತೋಗಿತ್ತು ಅಂತ ಸ್ಲಿಪ್ಪರ್ ಅಂಗಡಿಗೆ ಬಂದ್ ಸ್ಲಿಪ್ಪರ್ ತಗೊಂಡು ಬಸ್ ಸ್ಟ್ಯಾಂಡ್ ಬಂದ್ ಬಸ್ ವೇಟ್ ಮಾಡ್ತಿದ್ದು. ಬಸ್ ಬಂದ್ಮೇಲೆ ಬಸ್ ಹತ್ಕೊಂಡು ನಮ್ ಫ್ರೆಂಡ್ಸ್ ಬಸ್ಸಲ್ಲಿ ಯಾರು ಇಲ್ಲ ರೀಲ್ಸ್ ಮಾಡ್ತೀನಿ ಅಂತ ವಿಡಿಯೋ ಮಾಡ್ಸಕ್ಕೆ ಅಂದ್ಬಿಟ್ಟು ಫುಲ್ಲು ಓದ್ನೆ ಕೊಡ್ತಾರೆ ಇವರೆಲ್ಲ. ಹೆಂಗೇನೋ ಮಾಡ್ಕೊಂಡು ಗಾಬ್ರಿತರ ಇಲ್ಲಿ ಹೆಂಗ್ ಕೂತವ್ರು ನೋಡಿ. ಈಗ ಗೆಲ್ತೀನಿ ಕೇಳಿ. ನಾವು ಬಂದಿದ್ದು ಎಲ್ಲಿಗೆ ಅಂದ್ರೆ ಸೋಮನಾಥ್ಪುರ ಟೆಂಪಲ್ಗೆ. ಟೆಂಪಲ್ ಹತ್ರ ಬಂದು ಕಬ್ಬನ್ ಜ್ಯೂಸ್ ಕುಡ್ಕೊಂಡು ನೋಡಿ ಗೈಸ್, ಎಲ್ಲರ ಹತ್ರ ಇದಕ್ಕೆ ತಿಂತಾಳೆ. ತನ್ನ ಹತ್ರ ಇದ್ದು ಅದು ಖಾಲಿ ಮಾಡ್ತಾನೆ, ಬೇರೆಯವ್ರ ಹತ್ರ ಇರ್ತಾನೆ. ಅಲ್ಲಿ ಅವಳ ಹತ್ರ ಇದು ನಾಚಿಕೆ ಮನ ಬರದೆ ಮೂರು. ಅಲ್ಲಿಂದ ಟೆಂಪಲ್ ಹತ್ರ ಬಂದು ಒಳಗಡೆ ಹೋಗ್ಬೇಕಾದ್ರೆ ವಿಡಿಯೋಸ್ ಎಲ್ಲ ಅಲೋ ಇಲ್ಲ ಅನ್ಬಿಟ್ರು. ಆದ್ರೆ ನಾವು ಗೊತ್ತಲ್ಲ, ವಿಡಿಯೋ ಮಾಡಂಗಿಲ್ಲ ಅಂದ್ರೆ ಮಾಡ್ತಿದ್ದೀನಿ, ಸಿಗಾಕಂಡ್ರೆ ಮಾತ್ರ ಫೋನ್ ಕಿತ್ಕೊಂಡು ಕಳಿಸ್ತಾರೆ. ಏನಾಗುತ್ತೋ ಆಗ್ಲಿ ಅನ್ಬಿಟ್ಟು ಫೋಟೋಸ್ ವಿಡಿಯೋಸ್ ತಗೊಂಡು ನಾನು ನಮ್ ಲಿಕ್ಕಿ ಒಂದ್ ಸಿಂಪಲ್ ಆಗಿ ಡ್ಯಾನ್ಸ್ ವಿಡಿಯೋ ಮಾಡಿದೀವಿ, ನೋಡ್ಕೊ ಬಂದ್ಬಿಡಿ. ಇದ್ರಲ್ಲಿ ಎಲ್ಲ ನೋಡ್ಬಿಟ್ರೆ ಹೆಂಗೆ ಹೋಗಿ ಪೋಸ್ಟ್ ಮಾಡಿದೀನಲ್ಲ, ಹೋಗಿ ನೋಡ್ಕೊ ಬಂದ್ಬಿಡಿ. ನಾವು ಎಲ್ಲ ಮುಗಿಸ್ಕೊಂಡು ಟೆಂಪಲ್ ವಿಡಿಯೋಸ್ ತಗೊಂಡು ಹೋಗ್ಬೇಕಾದ್ರೆ ಫೋನ್ ಎಲ್ಲ ಚೆಕ್ ಮಾಡಿದ್ರು. ಯಾಕಂದ್ರೆ ವಿಡಿಯೋಸ್ ಏನಾದ್ರು ಮಾಡಿರ್ತೀವಿ ಅಂತ. ನಾನು ನಮ್ ಲಿಕ್ಕಿ ಡ್ಯಾನ್ಸ್ ಮಾಡೋದನ್ನ ಯಾರೋ ತಗೋಗಿ ಹಾಕೊಟ್ಬಿಟ್ರು. ಅದಕ್ಕೆ ಫೋನ್ ಇಸ್ಕೊಂಡು ಡಿಲೀಟ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ರು. ಆದ್ರೆ ನಾವು ಗೊತ್ತಲ್ಲ ಅಂದ್ರೆ ಅವ್ರಕ್ಕಿಂತ ಐಮಿಂಡ್ರಿಗಳು ನಾವು. ಅಲ್ಲಿಂದ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನನ್ನ ಫ್ರೆಂಡು ಮಳೆಯಲ್ಲಿ ವಿಡಿಯೋ ಮಾಡ್ತೀನಿ ಅಂತ ಮಾಡ್ತಾ ಇದ್ರು. ಮಳೆ ಬರ್ತೈತೆ ಬಂದ್ರ. ಮಳೆ ಇನ್ನೂ ಜೋರಾದ್ರೆ ಇವ್ರು ಇನ್ನೂ ವಿಡಿಯೋಸ್ ಮಾಡ್ತಾನೆ ಇದ್ರು. ವಿಡಿಯೋಸ್ ಮುಗಿಸ್ಕೊಂಡು ಈ ವೆದರ್ಗೆ ಏನಾರ ತಿನ್ನೋಣ ಅಂತ ಹೋಗ್ತಾ ಇದ್ದು. ಸ್ವೀಟ್ ಕಾರ್ನ್ ಹತ್ರ ಬಂದು ತಿನ್ಕೊಂಡು ಬಸ್ ಸ್ಟಾಪ್ ಹತ್ರ ಹೋದು. ಅರ್ಧ ಗಂಟೆ ಆದ್ರೂ ಒಂದ್ ಬಸ್ ಬಂದಿರ್ಲಿಲ್ಲ. ಲಾಸ್ಟ್ಗೂ ಯಾವ್ದೋ ರಶ್ ಆಗಿರೋ ಬಸ್ ಹತ್ಕೊಂಡು ಮಂಡ್ಯ ಬಂದಿಲ್ದು. ಏನಾರು ತಿನ್ಕೊ ಬರೋಣ ಅಂತ ಹೋಗ್ಬೇಕಾದ್ರೆ ಇಲ್ಲಿ ಎಲ್ರು ಏನಕ್ ಬಗ್ ನೋಡ್ತವ್ರೆ ಅಂತ ನೋಡಕ್ ಹೋದ್ರೆ ಏನಕ್ಕೆ ಹಿಂಗ್ ಡ್ಯಾನ್ಸ್ ಮಾಡ್ಕೊಂಡು ಹೋಯ್ತವ್ರೆ ಅಂತ ನನಗೂ ಗೊತ್ತಿಲ್ಲ. ನೀವು ಮಂಡ್ಯದವರಾಗಿ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಹಾಕ್ಬಿಡಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಅಪರೂಪಕ್ಕೆ ಗೋಬಿ ತಿನ್ಕೊಂಡು ಅವ್ರಿಗೂ ಬಾಯಲ್ಲಿ ಬಿರಿಯಾನಿ ತಿನ್ಕೊಂಡು ಹಾಸ್ಟೆಲ್ಗೆ ಹೋಗಿ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಅಂಡ್ ಫಾಲೋ ಮಾಡಿ. ಮತ್ತೆ ಸಿಗುವ.